ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನೋಡಿತಾರೆ ಸ್ನೇಹಿತರೆ, ನಾನು ಇವಾಗ ಗುಲ್ಬರ್ಗಾಗ್ ಬಂದ್ಬಿಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು ಇವಾಗ 6:30 ಆಗಿದೆ ಸ್ನೇಹಿತರೆ. ಇವಾಗ ನಾನು ಆಕ್ಚುಲಿ ಕೆಲಸ ಸಲುವಾಗಿ ಅಂತ ಬಂದಿದ್ದೀನಿ. ಮುಂಚೆ ಬ್ಲಾಗ್ಸ್ ಎಲ್ಲ ನೀವು ನೋಡಿದ್ರೆ ನಾವು ಗಣಪತಿ ಹಬ್ಬದ ನಮ್ಮ ಏರಿಯಾದೆಲ್ಲ ತೋರಿಸ್ದೆ ನಿಮಗೆ. ಸ್ವಲ್ಪ ಡಿಲೇ ಆಗಿದೆ ಸ್ನೇಹಿತರೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನನಗೆ ಕಂಟಿನ್ಯೂಸ್ ಆಗಿ ಹಾಕಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಕೆಲಸ ಬೇರೆ ಇತ್ತು ಮಧ್ಯದಲ್ಲಿ. ಆಮೇಲೆ ನಂಗೆ ಎಡಿಟಿಂಗ್ ಮಾಡೋ ಟೈಮ್ ಸಿಕ್ಕಿಲ್ಲ. ಅದ್ರಲ್ಲಿ ಬೇರೆ ನಾನು ಹಾಕಿರೋ ಲಾಸ್ಟ್ ಬ್ಲಾಗ್ ಅಂದ್ರೆ ಮೊನ್ನೆ ಫ್ರೈಡೆ ಬ್ಲಾಗ್ ಬಂತಲ್ಲ ಗಣಪತಿ ವಿಸರ್ಜನೆ, ಅದಂತೂ ಸಿಕ್ಕಾಪಟ್ಟೆ ಇತ್ತು, ಭಯಂಕರ. ಏನೊಂದು 2 ಮೆಮೊರಿ ಕಾರ್ಡ್ ಫುಲ್ ಆಗಿದೆ ನಂದು, 128 GB ಅಷ್ಟು ವಿಡಿಯೋಸ್ ಇತ್ತು. ಸೊ ಅದ್ರಲ್ಲಿ ಕ್ರಾಪ್ ಮಾಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ವಿಡಿಯೋದನ್ನ ಹಾಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಆ ಬ್ಲಾಗ್ ಅಲ್ಲಿ ಬಂದ್ಬಿಟ್ಟು ಯಾರ್ಯಾರಿಗೆ ಫುಲ್ ವಿಡಿಯೋ ಬೇಕಲ್ಲ, ಡ್ಯಾನ್ಸ್ ಮಾಡಿದ ಮಕ್ಕಳದಲ್ಲಿ ನಮ್ಮ ಏರಿಯಾದಲ್ಲಿ ಯಾರು ನೋಡ್ತಾ ಇದ್ದೀರಾ, ನಿಮ್ಗೆ ಏನಾರ ಫುಲ್ ವಿಡಿಯೋ ಬೇಕಾಗಿತ್ತು ಅಂದ್ರೆ ನನಗೆ ನೀವು ಈ ವಿಡಿಯೋದಲ್ಲಿ ಕೆಳಗೆ ಕಮೆಂಟ್ ಮಾಡಿ, ಅಥವಾ ನಮ್ದು ಒಂದು ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ, ನೀವು ಆ ಗ್ರೂಪ್ ಅಲ್ಲಿ ಇದ್ರೆ ನನಗೆ ಅಲ್ಲಿ ಕಮೆಂಟ್ ಮಾಡ್ಬಿಟ್ಟು ಕೇಳಿ, ನಾನು ನಿಮಗೆ ಫುಲ್ ವಿಡಿಯೋನ ಕಳ್ಸಿಕೊಡ್ತೀನಂತೆ. ಬ್ಲಾಗ್ ಅಲ್ಲಿ ಫುಲ್ ವಿಡಿಯೋ ಹಾಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಬ್ಲಾಗ್ 26 ನಿಮಿಷ 28 ನಿಮಿಷ ಆಗಿದೆ, 2 ಬ್ಲಾಗ್ ಬಂದ್ಬಿಟ್ಟು. ಸೊ ಇದನ್ನ ಒಂದು ಸ್ವಲ್ಪ ನಾನು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಮುಗಿದಿದೆ ಸ್ನೇಹಿತರೆ. ಇವಾಗ ನಾನು ಗುಲ್ಬರ್ಗಾಗ ಏನಕ್ಕೆ ಬಂದಿರೋದು ಅಂದ್ರೆ, ಇಷ್ಟು ದಿವಸ ಎಲ್ಲ ಆಯ್ತು, ನಮ್ಗೆ ಗಣಪತಿ ಹಬ್ಬ ಮುಗೀತು, ಬೆಂಗಳೂರಲ್ಲಿ ಕೆಲಸಗಳೆಲ್ಲ ಆಯ್ತು. ಇವಾಗ ನಾನು ನನ್ನ ಕೆಲಸಕ್ಕಂತ ಬಂದಿದ್ದೀನಿ. ಇವಾಗ ನಾನು ಇಲ್ಲಿಂದ ಲಿಂಕ್ಸ್ರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಇವಾಗ ನಾನು ಲಿಂಕ್ಸ್ರಿಗೆ ಹೋಗಕ್ಕೆ ಗಾಡಿ ತರಿಸ್ಕೊಂಡಿದ್ದೀನಿ. ನಮ್ಮ ಫ್ರೆಂಡಿನ ಗಾಡಿ ಇದೆ, ಇನ್ನೋವಾ. ಈ ಗಾಡಿ ಬಂದಿದೆ, ಇವಾಗ ಹೊರಡ್ತಾ ಇದ್ದೀನಿ ಇವಾಗ. ಬಟ್ ಅದಕ್ಕಿಂತ ಮುಂಚೆ ಏನು ಅಂತಂದ್ರೆ, ನನ್ನ ಜೊತೆ ಒಂದು ದೊಡ್ಡ ಟ್ರಾಜಿಡಿ ಆಗ್ಬಿಟ್ಟಿದೆ ಸ್ನೇಹಿತರೆ. ಬೆಳಗ್ಗೆ ಬರ್ತಿದ್ದಂಗೆ ಏನಾಗಿದೆ ಅಂತ ನೀವು ಬೆಳಗ್ಗೆ ಹೇಳ್ತೀನಿ. ಯಾಕಂದ್ರೆ ನಾನು ಬರ್ತಿದ್ದಂಗೆ ಇಲ್ಲಿ ನೋಡಿ ನಮ್ಮ ಮತ್ತೆ ಇಟ್ಕೊಂಡು ನಿಂತಿದ್ದಾರೆ ಪಾಪ ಇಲ್ಲಿ ಎಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಅಂದ್ರೆ, ನಾನು 4 ಗಂಟೆಗೆ ಮುಟ್ದೆ ಸ್ನೇಹಿತರೆ. ಮುಟ್ತಿದ್ದಂಗೆ ಫುಲ್ ಪಾಪ ನಾನು ಅವರಿಗೆಲ್ಲ ಕಷ್ಟ ಕೊಟ್ಬಿಟ್ಟು 4 ಗಂಟೆಗೆ ಹೆಂಗಾಗಿದೆ ಅಂತಂದ್ರೆ, ಒಂದ್ ಸ್ವಲ್ಪ ನನಗೆ ಆಗಿದೆ, ನಿಮ್ಗೆ ಹೇಳ್ತೀನಿ ಮುಂದೆ ಗಾಡಿಯಲ್ಲಿ ಹೋಗ್ತಾ. ಸೊ ಪಾಪ ಅವರು ನಿದ್ದೆ ಎಲ್ಲ ಕಟ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಮಳೆ ಅವ್ನು ಬೆಳಗ್ಗೆ ಮೆಡಿಕಲ್ ಶಾಪ್ಗೆಲ್ಲ ಹೋಗಿ ಏನೋ ತಗೊಂಬಂದಿಯಾನೆ, ನಿಮ್ಗೆ ಹೇಳ್ತೀನಂತೆ. ಸೊ ಬನ್ನಿ ಸ್ನೇಹಿತರೆ, ಫಸ್ಟ್ ಇವಾಗ ಟೈಮ್ ಆಗ್ಬಿಟ್ಟಿದೆ, ನಾವು ಹೊರಡೋಣ ಇಲ್ಲಿಂದ. ಹೊರಟ್ಬಿಟ್ಟು ಗಾಡಿಯಲ್ಲಿ ಹೋಗ್ತಾ ನಿಮ್ಗೆ ಮುಂದಿನ ಮಾತನ್ನ ಹೇಳ್ತೀನಂತೆ. ಹೋಗ್ಬರೋದು ಜಾಕ. ಬಾಯ್. ರಾತ್ರಿ ಆಗುತ್ತೆ ನಾವು ಬರಕ್ಕೆ, ರಾತ್ರಿ ಆಗುತ್ತೆ. ಊಟ ಇಲ್ಲೇ ಮಾಡ್ತಾ ಇದ್ದಂದ್ರೆ ಹೇಳ್ತೀನಿ ಫೋನ್ ಮಾಡ್ಬಿಟ್ಟು. ಓಕೆ, ಬಾಯ್ ಜೊತೆ. ಬಾಯ್ ಮದಮ್ಮ. ಬಾಯ್. ಸೊ ನೋಡಿ ಸ್ನೇಹಿತರೆ, ಇವಾಗ ಗಾಡಿ ಕುತ್ಕೊಂಡ್ಬಿಟ್ಟು ಹೊಟ್ಟಿದ್ವಿ ನಾವು. ಇಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಪಂಪ್ ಹತ್ರ ನಿಂತ್ಕೊಂಡಿದ್ವಿ ಡೀಸೆಲ್ ಹಾಕ್ಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು. ನೀವು ಲಾಸ್ಟ್ ಹೋಟೆಲ್ ನೋಡಿದ್ರಿ ಸ್ನೇಹಿತರೆ, ನಾನು ಸ್ವಲ್ಪ ಕುಣಿಸ್ತಾ ಇದ್ದೆ. ನಾನು ಸ್ವಲ್ಪ ಅಲ್ಲ, ಆಕ್ಚುಲಿ ಜಾಸ್ತಿನೇ ಕುಣಿಸ್ತಾ ಇದ್ದೀನಿ. ಭಯಂಕರ ಪೇನ್ ಆಗ್ತಾ ಇದೆ ನನ್ನ ಕಾಲಿಗೆ. ನಿಮ್ಗೆ ಆಗಲೇ ಹೇಳಿದೆ, ನನ್ನ ಜೊತೆ ಟ್ರಾಜಿಡಿ ಆಯ್ತು ಬೆಳಗ್ಗೆ ಬರ್ತಿದ್ದಂಗೆ ಅಂತ ಅನ್ಕೊಂಡು. ಬೆಳಗ್ಗೆ ಏನಾಯ್ತು ಸ್ನೇಹಿತರೆ, ನಾನು ಗುಲ್ಬರ್ಗ ಮುಟ್ಟಿದಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿಬೇಕಾದ್ರೆ ಹಿಂದ್ಗಡೆಯಿಂದ ಒಬ್ರು ಲೇಡಿ ಬ್ಯಾಗ್ ಹಿಡ್ಕೊಂಡ್ ಬರ್ತಾ ಇದ್ರು. ನಾನು ಸ್ಟೆಪ್ಸ್ ಇಂದ ಕೆಳಗಡೆ ಇಳಿಬೇಕಾದ್ರೆ ನಮ್ದು 3rd ಪ್ಲಾಟ್ಫಾರ್ಮ್ ಬಂದಿತ್ತು. ನಾನು 1st ಪ್ಲಾಟ್ಫಾರ್ಮ್ ಬಂದು ಅಲ್ಲಿಂದ ಕೆಳಗಡೆ ಇಳಿಬೇಕಾದ್ರೆ ಅವ್ರ ಬ್ಯಾಗ್ ಹಿಂದ್ಗಡೆ ನನ್ನ ಕಾಲ್ ಮಧ್ಯದಲ್ಲಿ ತಾಗ್ಬಿಟ್ಟು ಹಿಂದ್ಗಡೆಯಿಂದ ನಂಗೆ ಅವ್ರು ಪುಷ್ ಆಗ್ಬಿಡ್ತು ಅವ್ರ ಬ್ಯಾಗ್. ಸೊ ಅದು ಬಡದ್ಬಿಟ್ಟು ನನಗೆ ನಂದು ಬ್ಯಾಲೆನ್ಸ್ ಔಟ್ ಆಗಿ ನಾನು ಮುಂದೆ ಬಿದ್ಬಿಟ್ಟೆ. ಅದು ಮುಂದೆ ಹೇಗ್ ಬಿದ್ದಿದ್ದೀನಿ ಅಂದ್ರೆ, ಇನ್ನೊಂದು 2-3 ಸ್ಟೆಪ್ ಇತ್ತು ಇಳಿಯಕ್ ನನಗೆ ಅಷ್ಟೇ ಇದ್ದಿದ್ದು. ಸೊ ಆ 2-3 ಸ್ಟೆಪ್ ಇಂದ ಡೈರೆಕ್ಟ್ ಆಗಿ ನೆಲದ ಮೇಲೆ ನಾನು ಮಂಡಿಗಾಲನ್ನು ಊರ್ಬಿಟ್ಟಿದ್ದೀನಿ. ಸೊ ಮಂಡಿಗಾಲ್ ಊರಿ ಬಿದ್ದಿದ್ರಿಂದ ಏನಾಗಿದೆ ಅಂದ್ರೆ ಸ್ನೇಹಿತರೆ, ನನಗೆ ಡೈರೆಕ್ಟ್ ಆಗಿ ಮಂಡಿಗಾಲಿಗೆ ನಾನು ಸ್ವಲ್ಪ ಏಟ್ ಬಿದ್ಬಿಟ್ಟಿದೆ. ಸೊ ಅದು ಹೇಗಾಗಿದೆ ಅಂತಂದ್ರೆ, ಈ ಮಂಡಿಗಾಲಿದೆ ನೋಡಿ ಸ್ನೇಹಿತರೆ, ಈ ಪಾರ್ಟ್ ಫುಲ್ ನನಗೆ ಉಬ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ನಮ್ಮ ಮಳೆಯ ಹೋಗ್ಬಿಟ್ಟು ಅದು ಕ್ರೇಪ್ ಬ್ಯಾಂಡ್ ಅಂತ ಬರುತ್ತೆ, ನಿಮ್ಗೆ ನೋಡಿ ಶಾರ್ಟ್ಸ್ ಅಲ್ಲಿ ತೋರಿಸ್ತಾ ಇದೀನಿ ನಾನು. ಈ ಕ್ರೇಪ್ ಬ್ಯಾಂಡ್ ಅನ್ನ ತಂದು ಅದು ನನ್ನ ಕಾಲಿಗೆಲ್ಲ ಸುತ್ತಿದ್ದಾನೆ. ಆಮೇಲೆ ಸ್ಪ್ರೇ ಎಲ್ಲ ಹೊಡೆದು ಟ್ಯಾಬ್ಲೆಟ್ಸ್ ಎಲ್ಲ ತಂದ. ಸೊ ಅದನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ತಿನ್ಕೊಂಡು ಮಾತ್ರ ಎಲ್ಲ ಹಾಕೊಂಡಿದ್ದೀನಿ. ಬಟ್ ಏನು ಅಂದ್ರೆ ಸ್ನೇಹಿತರೆ, ನಮ್ಮ ಮತ್ತೆ ಹಳೆ ಹೇಳ್ತಾ ಇದಾರೆ ಅಂದ್ರೆ, ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದಾರೆ. ನಾನು ಲಿಂಕ್ಸ್ಗೆ ಹೋಗ್ಬೇಕು, ನಾಲತ್ವಾಡಿಗೆ ಹೋಗ್ಬೇಕು, ಅದು ಮುಗಿಸ್ಕೊಂಡ್ಬಿಟ್ಟು ರಾತ್ರಿ ವಾಪಸ್ ಬಂದ್ಬಿಟ್ಟು ಮತ್ತೆ ನಾಳೆ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ನಂದು ಫ್ಲೈಟ್ ಇದೆ. ಯಾಕಂದ್ರೆ ಬೆಂಗಳೂರು ಫ್ಲೈಟ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಬೆಂಗಳೂರಲ್ಲೂ ಕೂಡ ಅರ್ಜೆಂಟ್ ಕೆಲಸ ಸ್ನೇಹಿತರೆ, ಅಲ್ಲೂ ಕೂಡ ಒಬ್ಬ ಕ್ಲೈಂಟಿಗೆ ಮೀಟ್ ಆಗ್ಲೇಬೇಕು ನಾನು ಒಬ್ರಿಗೆ. ಸೊ ಅವರು ಕೂಡ ಎಲ್ಲ ಊರಿಗೆ ಹೋಗ್ತಾ ಇದಾರಂತೆ, ಒಂದು 21 ಡೇಸ್ ಇರೋರಂತೆ ಅವರು. ಸೊ ಅವ್ರ ಹತ್ರ ಮೀಟ್ ಆಗ್ಬಿಟ್ಟು ಅವ್ರದೊಂಚೂರು ಕೆಲಸ ಇದೆ, ಅದನ್ನ ಮುಗಿಸ್ಕೋಬೇಕು. ಇಷ್ಟೆಲ್ಲ ಗಡ್ಬಡ್ ಸ್ಕೆಡ್ಯೂಲ್ ಇಟ್ಕೊಂಡ್ಬಿಟ್ಟು ನಾನು ಈ ತರ ಪ್ಲಾನ್ ಮಾಡ್ಕೊಂಡು ಬಂದೆ. ಬಟ್ ಬೆಳಗ್ಗೆ ಬರ್ತಿದ್ದಂಗೆ ನನ್ನ ಜೊತೆ ಇದ್ರ ಟ್ರಾಜಿಡಿ ಆಗ್ಬಿಡ್ತು ನೋಡಿ. ಏನ್ ಮಾಡ್ತೀರಾ, ಇದು ಅನಿವಾರ್ಯ ಆಯ್ತು, ನಾನು ಬರ್ಲೇಬೇಕು. ಆಮೇಲೆ ಇವಾಗ ಹೋಗ್ತಾ ಇರೋದು ಕೂಡ ಅನಿವಾರ್ಯ ಸ್ನೇಹಿತರೆ, ಕೆಲಸ ಅಂತೂ ಬಿಡಕ್ಕಾಗೋದಿಲ್ಲ. ಸೊ ಕಾಲ್ ನೋವಾಗಿದೆ ಅಂತ ಅನ್ಕೊಂಡ್ಬಿಟ್ಟು ನಾನು ಮನೇಲಿ ಕೂರಕ್ಕಾಗೋದಿಲ್ಲ, ಕೆಲಸ ಬಿಡಕ್ಕಾಗೋದಿಲ್ಲ, ಹೋಗಿ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ಇವಾಗ ನಾವು ಡೀಸೆಲ್ ಹಾಕ್ಸ್ಕೊಳಕಂತ ನಿಂತ್ಕೊಂಡಿದ್ವಿ. ಆಯ್ತಾ ಮೇಲೆ ಡೀಸೆಲ್ ಹಾಕ್ಸ್ಕೊಳ್ಳೋದು, ಹೊರಡೋಣ. ಓಕೆ, ಸೊ ಬನ್ನಿ ಸ್ನೇಹಿತರೆ, ಇವಾಗ ಹೊರಡೋಣ ಲಿಂಕ್ಸೂರ್ಗೆ. ಹೊರಟ್ಬಿಟ್ಟು ನಿಮಗೆ ನಾನು ಏನೇನಾಗುತ್ತೆ ಮುಂದೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನಂಗೆ ಮಾತೇ ಬರ್ತಲ್ಲ ಆ್ಯಕ್ಚುಲಿ, ಅಷ್ಟು ಪೇನ್ ಆಗ್ತದೆ ನನ್ನ ಕಾಲಿ ಒಳಗಡೆ ನನಗೆ. ಸೊ ಹೇಗಾಗುತ್ತೆ ನೋಡೋ ಸ್ನೇಹಿತರೆ, ನೋಡ್ತಾರೆ ಈ ಬ್ಲಾಗ್ನಾಗೇನೆ. ಹಾಂ, ಥ್ಯಾಂಕ್ ಯು.
ಸೊ ನೋಡಿ ಸ್ನೇಹಿತರೆ, ನಂದು ತಿಂಡಿ ಬಂದಿದೆ. ಇವಾಗ ನಾನು ಕಾಲಲ್ಲೇ ಕುತ್ಕೊಂಡ್ಬಿಟ್ಟು ತಿಂತಾ ಇದೀನಿ. ನನಗೆ ಕಾಲ್ ನೋವು ಎಷ್ಟಾಗ್ತದೆ ಅಂದ್ರೆ ಸ್ನೇಹಿತರೆ, ತಡ್ಕೊಳಕ್ ಆಗ್ತಾ ಇಲ್ಲ ಪೇನು. ಏನ್ ಮಾಡ್ತೀರಾ ಸ್ನೇಹಿತರೆ, ಸಿಕ್ಕಾಪಟ್ಟೆ ನೋವು, ಕೆಳಗಡೆ ಇಳಿಯಕ್ ಆಗ್ತಾ ಇಲ್ಲ. ಇವಾಗ್ಲೇ ಹಿಂಗ್ ಅಂತ ಇದೀನಿ ನಾನು, ಕೆಲ್ಸಕ್ಕೆ ಹೋಗ್ಬಿಟ್ಟು ಹೆಂಗ್ ಮಾಡ್ತೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಬೇರೆ ನಾನು ಇವಾಗ ಹೊಸ ಕ್ಲೈಂಟ್ ಒಬ್ರು ಮೀಟ್ ಹಾಕಿ ಹೋಗ್ತಾ ಇದೀನಿ. ಅವ್ರದ್ದು ಹೊಸ ಪ್ರಾಜೆಕ್ಟ್ ಸಿಗ್ತದೆ ಮತ್ತೊಂದು. ನನಗೆ ಏನ್ ಮಾಡ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಬ್ಲಾಗೇ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ ಸ್ನೇಹಿತರೆ, ಅಂದ್ರೂ ಕೂಡ ಇಲ್ಲ ಮಾಡೋಣ ಬ್ಲಾಗ್ ಮಿಸ್ ಮಾಡೋದ್ ಬೇಡ. ಯಾಕಂದ್ರೆ ಬಂದಿದ್ದೀನಿ ಬೇರೆ ಊರಿಗೆ, ಕೆಲ್ಸದ್ದು ತೋರ್ಸ್ಲೇಬೇಕು. ಸುಮಾರು ದಿವಸ ಆಯ್ತು ತೋರ್ಸೋಣ ಅಂತ ಅನ್ಕೊಂಡು ಬ್ಲಾಗ್ ಹಾಗೆ ಮಾಡ್ತಾ ಇದೀನಿ. ಸೊ ಈ ತಿಂಡಿ ತಿನ್ಕೊಳ್ಳೋ ಸ್ನೇಹಿತರೆ, ತಿಂಡಿ ತಿನ್ಕೊಂಡ್ಬಿಟ್ಟು ಇಲ್ಲಿಂದ ಲಿಂಗ್ಸೂರಿಗೆ ಹೊರಡೋಣ. ಹೆಂಗಾದ್ರೂ ಮಾಡ್ಬಿಟ್ಟು ಆ ಕ್ಲೈಂಟ್ ಮೀಟ್ ಆಗಿ ಆ ಮನೆಯದ್ ನಾವು ನೋಡ್ಲೇಬೇಕು. ಅದ್ ಹೇಗಾಗುತ್ತೆ ನೋಡ್ಕೊಳ್ಳೋ ಸ್ನೇಹಿತರೆ. ಹಾಗೆ ಸರ್, ಇಲ್ಲಿ ಗಡಿಯಾರ್ ಚೌಕಲ್ಲಿ ಒಂದು ಬೇಕರಿ ಇದೆ ನೋಡಿ ಸರ್, ಇಲ್ಲಿ ನಿಂತ್ಕೊಂಡಿದೀವಿ. ಹಾ, ಓಕೆ ಸರ್, ಓಕೆ. ಒಂದು ಗ್ರೇ ಕಲರ್ ಇನೋವಾ ಇದೆ ನೋಡಿ ಸರ್, ಈ ಬೇಕರಿ ಮುಂದೆ ನಿಂತಿದ್ದೀನಿ. ಓಕೆ ಸರ್, ಓಕೆ. ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ಲಿಂಗ್ಸೂರಿಗೆ ಒಂದು ರೀಚ್ ಆಗ್ಬಿಟ್ಟಿದೀವಿ. ಇವಾಗ ನಮ್ದೊಬ್ರು ಕ್ಲೈಂಟಿಗೆ, ಹೊಸ ಕ್ಲೈಂಟ್ ಯಾರಿದಾರೋ ಅವರಿಗೆ ನಾನು ಕಾಲ್ ಮಾಡಿದ್ದೆ. ಸೊ ಅವ್ರು ನಮ್ಗೆ ಇಲ್ಲೇ ಪಿಕಪ್ ಮಾಡಕ್ ಬರ್ತಾ ಇದಾರೆ. ಇದು ಎಕ್ಸಾಕ್ಟ್ ಎಲ್ಲಿದೆ ಅಂತ ಲೊಕೇಶನ್ ನನಗೆ ಗೊತ್ತಿಲ್ಲ. ಸೊ ಅವ್ರಿಗೆ ವೇಟ್ ಮಾಡಿ ಅವ್ರು ಬಂದ್ಮೇಲೆ ತೋರಿಸ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ ಕ್ಲೈಂಟ್ ಇಲ್ಲೇ ಮುಂದೆ ಹೋಗ್ತಾ ಇದಾರೆ ಬೈಕ್ ಮೇಲೆ. ಅವ್ರು ಇವಾಗ ನಮ್ಗೆ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರ ಸೈಟ್ ಹತ್ರ. ಅವ್ರ ಸೈಟಿಗೆ ಹೋಗ್ಬಿಟ್ಟು ನೋಡೋಣ ಏನ್ ಕೆಲಸ ಇದೆ ಅಂತ ಅನ್ಕೊಂಡ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ ಬರ್ತಿದ್ದಂಗೆ, ಇವಾಗ ನಾನು ಸ್ವಲ್ಪ ಏಟಾಗಿದೆ ಸರ್, ಕಾಲಿಗೆ ಬಿದ್ದುಬಿಟ್ಟಿದೀನಿ ಅಂತ ಅಂದ್ಬಿಟ್ಟು. ಸೊ ಒಳಗಡೆ ಹತ್ತ ಸ್ವಲ್ಪ ಕಷ್ಟ ಆಗುತ್ತೆ ಮನೆಯಲ್ಲಿ ಅಂತ. ಬಟ್ ಏನ್ ಗೊತ್ತಾ ಸ್ನೇಹಿತರೆ, ನಾನು ಬಂದಿರೋದೇ ಈ ಕೆಲಸಕ್ಕೆ. ಇದು ಬೆಳಗ್ಗೆ ಇಂತ ಟ್ರಾಜಡಿ ಕೆಲಸ ಏನ್ ಮಾಡಲ್ಲ ಮೇಲ್ಗಡೆ ಹತ್ತಕ್ಕಾಗಲ್ಲ ಸರ್. ನಡಿಯ ಕಾಲು ಊರಕ್ಕೆ ಆಗ್ತಲ್ಲ ಸ್ನೇಹಿತರೆ. ನನಗೆ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, ನನಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಮನ್ಸಿಗೆ. ಇವಾಗ ಇದೇನು ಹಿಂಗಾಗೋಗ್ಬಿಡ್ತಲ್ಲ ಅಂತ ಅನ್ಕೊಂಡ್ಬಿಟ್ಟು. ಸೊ ಎಷ್ಟಾಗುತ್ತೆ ಅಷ್ಟು ನೋಡೋಣ, ಏನು ಮಾಡಕ್ ಆಗಲ್ಲ. ಈಗ ಬಂದ್ಬಿಟ್ಟಿದೀವಿ, ಆಮೇಲೆ ಮುಗಿಸ್ಕೊಳ್ಳೇಬೇಕು ಕೆಲಸ ನಾವು ಹೆಂಗಿದ್ರು. ಆಯ್ತು ಸರ್, ಹಂಗೆ ಮಾಡೋಣ ಸರ್. ನಾನು ನಿಮ್ಗೆ ಸ್ವಲ್ಪ ಡಿಸೈನ್ಸ್ ಕಳಿಸ್ತೀನಿ ನಿಮ್ಮ ಮನೆ, ನೀವು ನೋಡಿ ನಂಗೆ ಶಾರ್ಟ್ ಲಿಸ್ಟ್ ಮಾಡಿ ಸರ್. ಇವ್ರು ಮುಗಿಸ್ಬಿಟ್ಟು ಆಮೇಲೆ ನಿಮ್ಗೆ ಸ್ಟಾರ್ಟ್ ಮಾಡೋಕೆ ಸರ್. ಅಲ್ಲ, ಎಸ್ಟಿಮೇಷನ್ ಫೈನಲ್ ಆಗಲಿ, ಅದಾದ್ಮೇಲೆ ನಿಮ್ದು ಸ್ಟಾರ್ಟ್ ಮಾಡ್ಬೇಕು. ಎಲ್ಲದಕ್ಕೆ ಒಂದೇ ಸಲ ಕೈ ಹಾಕ್ಬಿಟ್ರೆ ಅವ್ರಿಗೂ ಅಡಚಣೆ ಆಗುತ್ತೆ, ನಿಮ್ಗೂ ಅಡಚಣೆ ಆಗುತ್ತೆ. ಸೊ ನೋಡಿದ್ರೆ ಸ್ನೇಹಿತರೆ, ಇವಾಗ ನಾವು ಲಿಂಗ್ಸೂರಲ್ಲಿ ಹೋಗಿದ್ದು ಸೈಟಿಂದ ಓನರಿಗೆ ಮೀಟ್ ಆಗ್ಬಿಟ್ಟು ಎಲ್ಲ ತಿಳ್ಕೊಂಡ್ವಿ. ನಿಮಗೆ ಆ ಮನೆ ವಿಡಿಯೋನು ಕೂಡ ತೋರಿಸಿದ್ದೀನಿ. ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ಸ್ನೇಹಿತರೆ, ಯಾಕಂದರೆ ನನಗೆ ಮೇಲ್ಗಡೆ ಎಲ್ಲ ಹತ್ತಕ್ಕಾಗಿಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕೆ. ಅದು ಎಲ್ಲ ಅದರ ಬೇರೆ ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ವಿ, ಹಂಗಾಗ್ಬಿಟ್ಟು ಒಂದು ಸ್ವಲ್ಪ
ಎಷ್ಟಾಗುತ್ತೆ ನಿಮ್ಗೆ ಅಷ್ಟು ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ನಮ್ಮ ಅಲ್ಲೋರು ಇದ್ದಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಯಾಕಂತಂದರೆ ಪಾಪ ಅವರೇ ಅವಾಗಿಂದ ನಂಗೆ ಹೆಲ್ಪ್ ಮಾಡ್ಕೊಂಡು ವೀಡಿಯೋನು ಕೂಡ ಮೇಲೆ ಹೋಗ್ಬಿಟ್ಟೆಲ್ಲ ಅವರೇ ವೀಡಿಯೋ ಮಾಡ್ಕೊಂಡು ಬಂದರು. ನನಗೆ ಹತ್ತಕ್ಕೆ ಇಳಿಯೋಕ್ಕೂ ಕೂಡ ಅವರೇ ಹೆಲ್ಪ್ ಮಾಡ್ತಾಯಿದ್ರು ಅವಾಗಿಂದ ಮಲ್ಲೋರು. ನನಗೆ ಕಾಲು ನಿಮ್ಗೆ ಹೇಳ್ತಾನೆ ಇದ್ದೀನಿ ಸ್ನೇಹಿತರೆ, ಈ ವ್ಲಾಗಲ್ಲಿ ಅವಾಗಿಂದ ನನಗೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ. ಅಷ್ಟು ನೋವಿದ್ರೂ ಕೂಡ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಇದೇ ಥರ. ಬಟ್ ಬಿಡಬಾರ್ದು ಅಂತ ಒಂದು ಅಷ್ಟೇ ಇಂಟೆನ್ಷನ್ ನಮ್ಮದು. ಕೆಲಸ ನನಗೆ ನೋವಾಗಿದೆ ಅಂತ ಅಂದ್ಕೊಂಡು ಕೆಲಸ ಬಿಟ್ಟು ನಿಲ್ಲೋದು ಬೇಡ ಅಂತ ಅಂದ್ಕೊಳ್ಳೋ ಒಂದು ಮಾತಿಗೆ ನಾವು ಮುಗಿಸ್ಕೊತಾ ಇದೀವಿ ಕೆಲಸನ. ಇದೇ ಥರ ಮುಂದೆ ಹೊಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಸ್ನೇಹಿತರೆ ನಾವು ಇಲ್ಲಿಂದ ಇವಾಗ ನಾಲ್ತವಾಡ ಕಡೆ ಹೋಗ್ತಾ ಇದೀವಿ. ನಾಲ್ತವಾಡಲ್ಲಿ ನಮಗೆ ಒಂದು ಸ್ವಲ್ಪ ಕೆಲಸ ಇದೆ. ಅಂದರೆ ಅಲ್ಲಿ ಓನರ್ ಇಲ್ವಂತೆ ಇವಾಗ ನಾಲ್ತವಾಡಲ್ಲಿ. ಬಟ್ ನಮ್ಮ ಲೇಬರ್ಸ್ ಎಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ಸೈಟ್ ನೋಡ್ಕೊಳ್ಳೋಣ. ಅಲ್ಲೂ ಕೂಡ ಬಾತ್ರೂಮಿಂದೆಲ್ಲ ಟೈಲ್ಸ್ ವರ್ಕ್ ಅದೆಲ್ಲ ಮುಗಿದಿದೆ ಇವಾಗ. ಅದನ್ನು ನಿಮಗೆ ಶಾರ್ಟ್ಸಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ಅದನ್ನು ನೋಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಮುಂದೆ ಏನಾಗುತ್ತೆ ನೀವು ಹೋಗ್ತಾ ಹೇಳ್ತೀನಂತೆ ನಿಮಗೆ. ನಾಲ್ತವಾಡಿಗೆ ಹೋಗ್ತಾ ದಾರಿಯಲ್ಲಿ ಇವಾಗ ನಾರಾಯಣಪುರ ಡ್ಯಾಮ್ ಬಂದಿದೆ. ಯಾವುದು ಬಸವಸಾಗರ ಡ್ಯಾಮ್ ಅಂತ ಹೇಳ್ತಾರಲ್ಲ. ಫಸ್ಟ್ ಟೈಮ್ ನಾವು ನಾಲ್ತವಾಡಿಗೆ ಹೋಗ್ಬೇಕಾದ್ರೆ ಡ್ಯಾಮ್ ಗೇಟ್ಸ್ ಓಪನ್ ಮಾಡಿದ್ದಾರೆ. ಒಂದು 4-5 ಗೇಟ್ ಓಪನ್ ಮಾಡಿದ್ದಾರೆ ಅಷ್ಟೇ, ಫುಲ್ ಗೇಟ್ಸ್ ಓಪನ್ ಮಾಡಿಲ್ಲ. ಅದೇ ವ್ಯೂ ಒಂಥರ ಸಕ್ಕತ್ತಾಗಿದೆ ಸ್ನೇಹಿತರೆ. ಒಂದು ಶಾರ್ಟ್ಸ್ ಅಲ್ಲಿ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ ಹೇಗೆ ಕಾಣ್ತದೆ ಅಂತ ಅಂದ್ಬಿಟ್ಟು. ಡ್ಯಾಮ್ ಇಂದ ಹೋಗ್ತಾ ಹಂಗೆ ದಾರಿಯಲ್ಲಿ ಇದು ಮಾಡ್ತಿದ್ರು, ಬುಟ್ಟ ಅಂತಾರೆ. ಇದಕ್ಕೆ ಏನಂತಾರೆ, ಮೆಕ್ಕೆತೆನೆ ಜೋಳ, ಅದನ್ನ ಮಾಡ್ತಾ ಇದ್ರು. ಅದನ್ನ ತಗೊಂಡಿದ್ದು ತಿನ್ನಕ್ಕೆ ಅಂತ. ಹಸುವಾಗ್ತದೆ ಸ್ನೇಹಿತರೆ. ಬೆಳಗ್ಗೆ ತಿಂಡಿ ತಿಂದ್ವಲ್ಲ, ಒಂದ್ ಬೇಗ ಇಡ್ಲಿ ವಡ ತಿಂದಿದ್ದೆ ಅಷ್ಟೇ. ತುಂಬಾ ಲೇಟ್ ಆಗೋಯ್ತು. 1 ಗಂಟೆ ಹತ್ರ ಆಗ್ತದೆ ಟೈಮ್. ಇವಾಗ ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಇದನ್ನೇ ತಗೊಂಡಿದೀವಿ ಇಂತ ಹೋಗೋಣ ಅಂತ ಅನ್ಕೊಂಡು. ಸದ್ಯಕ್ಕೆ ಇದನ್ನ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಕೋಬೇಕು. ಹಿಂದೆ ಹೋಗ್ತಾ ಎಲ್ಲರೂ ಊಟ ಸಿಕ್ತು ಅಂದ್ರೆ ಅಲ್ಲಿ ಊಟ ಮಾಡೋಣ ಅಂತ ಪ್ಲಾನ್ ಇದೆ. ಬಟ್ ಇದು ತಿಂದ್ರೇನೆ ಆಲ್ಮೋಸ್ಟ್ ಹೊಟ್ಟೆ ತುಂಬ ಹೋಗೋದು. ಇವಾಗ ನೋಡೋಣ ಹೆಂಗಾಗುತ್ತೆ ಅಂತ. ಫಸ್ಟ್ ತಿನ್ಬಿಟ್ಟು ಕೆಲಸ ಮುಗಿಸೋಣ ನಮ್ದು. ನೋಡಿ ನಮ್ಮ ಶರಣು ಸರ್ ಅವ್ರದ್ದು ನಾಲ್ತವಾಡಲ್ಲಿ ಸೈಟ್ ಕೆಲಸಕ್ಕೆ ಬಂದು ರೀಚ್ ಆಗಿದ್ದೀವಿ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಂಪೌಂಡ್ ರೆಡಿ ಆಗಿದೆ, ಗ್ರಿಲ್ ಕೂಡ ರೆಡಿ ಆಗಿದೆ. ಇನ್ನು ಪ್ಲಾಸ್ಟಿಂಗ್ ಅಂತೂ ಮುಂಚೆನೇ ಆಗಿದೆ. ಮುಂಚೆ ಬ್ಲಾಗ್ ಅಲ್ಲೇ ತೋರಿಸಿದೀನಿ. ಒಳಗಡೆ ಟೈಲ್ಸ್ ಕೆಲಸನೂ ಕೂಡ ಎಲ್ಲ ನಡೀತಾ ಇದೆ. ಬಾತ್ರೂಮ್ ಎಲ್ಲ ನಡೀತದೆ. ಅದನ್ನೇ ಈಗ ಒಂದು ಚೆಕ್ಅಪ್ ಮಾಡಕ್ ಬಂದಿದ್ದೀನಿ ನಾನು, ಏನ್ ನಡೀತದೆ ಅಂತ ಅಂದ್ಬಿಟ್ಟು. ನಮ್ಮ ಲೇಬರ್ಸ್ ಎಲ್ಲ ಊಟ ಮಾಡಕ್ ಹೋಗಿದ್ದಾರೆ ಅಂತ. ಅವ್ರು ಬಂದ್ ಕೂಡ ಒಳಗಡೆ ಇದೆಲ್ಲ ನಿಮ್ಗೆ ಒಂದು ಶಾರ್ಟ್ಸ್ ಅಲ್ಲಿ ತೋರಿಸ್ತೀನಿ. ನನಗೆ ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮೆಟ್ಲು ಇವಾಗ ಎಷ್ಟು ಎತ್ತರ ಇದೆ ಅಂದ್ರೆ ನನಗೆ ಕಾಲ್ ಹತ್ತೋದೇ ತುಂಬಾ ಕಷ್ಟ ಇದೆ ಈ ಮೆಟ್ಲು ಜಾಗದಲ್ಲಿ. ಈ ದೂರ ಬಂದ್ಬಿಟ್ಟು ಒಳಗಡೆ ಹೋಗ್ಲಾರ್ದಂಗೆ ಆಗ್ತಾ ಇದೆ. ಬಟ್ ಧೈರ್ಯ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಪರವಾಗಿಲ್ಲ, ಇಲ್ಲೇ ನಿಂತ್ಕೊಂಡ್ಬಿಟ್ಟು ಒಳಗಡೆಯಿಂದ ಒಂದ್ ಸ್ವಲ್ಪ ವಿಡಿಯೋ ಮಾಡಿಸ್ಕೊಂಡು ತರ್ಸಿ ನೋಡೋಣ. ಏನೇನು ಡೌಟ್ ಇದೆ ಇಲ್ಲಿ ಎದುರುಗಡೆ ಬಂದು ಕ್ಲಿಯರ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಯಾವುದಕ್ಕೂ ಬರ್ತದೆ ನಮ್ಮ ಲೇಬರ್ಸ್ ಅಂತಲ್ಲ. ಅವ್ರು ಬಂದ್ ಕೂಡ ಮಾತಾಡ್ಸ್ಕೊಂಡು ಮುಂದಿನ ಕಂಟಿನ್ಯೂ ಮಾಡೋಣ ಅಂತ. ಆಯ್ತು ನೋಡಿ ಸ್ನೇಹಿತರೆ, ಇಷ್ಟೊಂದು ನಮ್ದೆಲ್ಲ ಡಿಸ್ಕಷನ್ ಆಯ್ತು. ಬಂದ್ಬಿಟ್ಟು ನಮ್ಮ ಪ್ಲಂಬರ್ ಎಲೆಕ್ಟ್ರಿಷಿಯನ್ ಕೂಡ ಇಲ್ಲೇ ಇದಾರೆ, ನಮ್ಮ ಟೈಲ್ಸ್ ಮಾಡೋ ಮೇಸ್ತ್ರಿ ಕೆಲಸನವರು ಇದಾರೆ. ಇದ್ರ ಜೊತೆ ಎಲ್ಲ ಆಯ್ತು. ಇನ್ನು POP ನವರು ಬರ್ಬೇಕು. ಅವ್ರು ಬಂದು ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗ್ತಾರೆ ಕೆಲಸ. ಹಿಂದೆ ನಾವು ನಾಲ್ಕುವರೆಗೆ ಬಂದಿದ್ದು ಕೆಲಸ ಮುಗೀತು ಅಷ್ಟೇ. ನಿಮ್ಗೆ ಆಗ್ಲೇ ಹೇಳ್ದೆ, ನಾನು ಒಳಗಡೆ ಹೋಗಕ್ಕೆ ಆಗ್ಲಿಲ್ಲ. ಕಾಲ್ ಫ್ರಾಕ್ಚರ್ ಆದಂಗೆ ಅನಿಸ್ತದೆ ಯಾಕೋ. ನೋಡ್ಬೇಕು ಇನ್ನು ಏನ್ ಕತೆ ಅಂತ ಅಂದ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. ಒಂದ್ 2 ದಿವಸದಲ್ಲಿ ಏನಾರ ಪೇನ್ ಕಮ್ಮಿ ಆಯ್ತು ನಮ್ಮ ಬೆಂಗಳೂರು ಮುಟ್ಟೋಷ್ಟೊತ್ತಿಗೆ ಅಂದ್ರೆ ನನ್ನ ಪುಣ್ಯ. ಇಲ್ಲ ಅಂತಂದ್ರೆ ಹೋಯ್ತು, ಕಾಲದ ಕುತ್ಕೋಬೇಕು. ಎಲ್ಲ ಕೆಲಸಗಳು ಹಿಡ್ಕೊಂಡ್ಬಿಡ್ತಾವೆ ಒಂದು 15-20 ದಿವಸ. ಮತ್ತೆ ಆಗಿರ್ಬಾರ್ದು ಅಂತ ದೇವ್ರಿಗೆ ಬಡ್ಕೊಂತ ಇದೀನಿ. ಮುಗೀತಿಲ್ಲ ಕೆಲಸ. ಸೊ ಬನ್ನಿ ಇವಾಗ ಇಲ್ಲಿಂದ ಡೈರೆಕ್ಟ್ ಆಗಿ ಗುಲ್ಬರ್ಗ ಹೋಗೋಣ ಸ್ನೇಹಿತರೆ. ನಾಳೆ ನಮ್ದು ಫ್ಲೈಟ್ ಇದೆ. ಫ್ಲೈಟ್ ಮಾಡ್ಕೊಂಡು ಇವಾಗ ಒಳ್ಳೆ ಆಯ್ತು ಅಂತ ಅನಿಸ್ತದೆ. ಇದಕ್ಕೆ ನನಗೆ ಅರ್ಜೆಂಟ್ ಹೋಗೋದಿತ್ತು ಬೆಂಗಳೂರಿಗೆ ಕೆಲಸಕ್ಕೆ. ಇವಾಗ ಇದ್ರ ಸಲುವಾಗಿ ಒಳ್ಳೆ ಆಯ್ತು. ಇವಾಗ ಫ್ಲೈಟ್ ಮಾಡ್ಕೊಂಡಿದ್ದು ಟ್ರೈನ್ ಅಲ್ಲಿ ನನಗೆ 10 ಇಳಿದು ಮಾಡಿ ಅಪ್ಪರ್ ಬರ್ತ್ ಬೇರೆ ಬಂದ್ಬಿಟ್ಟು ಅಂದ್ರೆ ಮುಗ್ದೋಯ್ತು ನನ್ನ ಕತೆ. ಹೆಂಗೋ ಒಂದು ಹೋಗಿ ಮುಟ್ಟೋಣ. ಸೊ ಇಲ್ಲಿಂದ ಹೊರಡೋಣ ಬನ್ನಿ ಸ್ನೇಹಿತರೆ.
ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ ಇವಾಗ ನೆಕ್ಸ್ಟ್ ಡೇ ಆಗಿದೆ ಸ್ನೇಹಿತರೆ. ನಾವು ನಿನ್ನೆ ಲಿಂಗಸೂರಿಂದ ನಾಲ್ತವಾಡಿಯಿಂದ ಎಲ್ಲ ಮುಗಿಸ್ಕೊಂಡು ವಾಪಸ್ ಗುಲ್ಬರ್ಗ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಸಂಜೆ ಊಟ ಮಾಡಿ ಮಾತ್ರ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ಎದ್ದು ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಟೈಮ್ ನೋಡಿ 10 ಆಗಿದೆ. 12 ಗಂಟೆ ನನ್ನ ಫ್ಲೈಟ್ ಇದೆ ಸ್ನೇಹಿತರೆ. ಇವಾಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ನೋಡ್ಬೇಕು ವ್ಯವಸ್ಥೆ ಏನಂತ ಅಂದ್ಬಿಟ್ಟು, ಯಾಕಂದ್ರೆ ಅಲ್ಲಿ ಹೋಗಿ ವೀಲ್ ಚೇರ್ ಅಸಿಸ್ಟೆಂಟ್ ತಗೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ನನಗೆ ಕಾಲು ಇನ್ನಾದ್ರೂ ಕೂಡ ನನಗೆ ನೋವು ಕಮ್ಮಿ ಆಗಿಲ್ಲ, ನಡೆಯೋಕ್ಕೂ ಆಗ್ತಾ ಇಲ್ಲ. ಒಬ್ಬರು ಸಪೋರ್ಟ್ ಇಲ್ಲದೆ ನಡೆಯಕ್ಕೆ ಆಗ್ತಾ ಇಲ್ಲ. ಏರ್ಪೋರ್ಟ್ ಅಲ್ಲಿ ಒಬ್ಬನೇ ಹೋಗ್ತಾ ಇದೀನಿ, ಸೊ ಯಾರಿಗೂ ಸಪೋರ್ಟ್ ಇರಲ್ಲ. ಹಂಗಾಗಿ ವೀಲ್ ಚೇರ್ ಅಸಿಸ್ಟೆಂಟ್ ತಗೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಇವಾಗ ಫಸ್ಟ್ ಹೋಗೋಣ ಸ್ನೇಹಿತರೆ ಏರ್ಪೋರ್ಟ್ಗೆ. ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ನಿಮ್ಗೆ ತೋರಿಸ್ತೀನಿ, ನೀವು ನೋಡ್ತೀರಿ ಹಾಗೆ. ಬಾಯ್ ಚಕ್ರಮ್ಮ. ಬಾಯ್ ಬಾಯ್. ಬಾಯ್ 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 ಬಾಯ್. ಬಾಯ್ 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 ಬಾಯ್. ಸೊ ನೋಡಿ ಸ್ನೇಹಿತರೆ, ಏರ್ಪೋರ್ಟ್ ಒಳಗೆ ಬಂದಾಯಿತು. ನೋಡಿ ಒಂದು ವೀಲ್ ಚೇರ್ ಕೊಟ್ಟಿದ್ದಾರೆ ನನಗೆ. ಇದೇ ವೀಲ್ ಚೇರ್ ಹೊರಗಡೆ ಕರ್ಕೊಂಬಂದ್ರು. ಇವಾಗ ನನ್ನ ಬೋರ್ಡಿಂಗ್ ಪಾಸ್ನ ಆಯಿತು. ನನಗೆ ಒಂದು ವೀಲ್ ಚೇರ್ ಅಸಿಸ್ಟೆನ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಕೂಡ ಇಳಿಸ್ತಾರಂತೆ. ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಆಗಬೇಕಂದ್ರೆ ಸೆಕ್ಯೂರಿಟಿ ಚೆಕ್ ಆಮೇಲೆ ಒಳಗಡೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ನನ್ನ ಸೆಕ್ಯೂರಿಟಿ ಚೆಕ್ ಆಗಿದೆ. ಇವಾಗ ಅಂದ್ಬಿಟ್ಟು ಒಳಗಡೆ ಹೋಗಿ ವೇಟ್ ಮಾಡ್ತಾ ಇದ್ದೀನಿ ಫ್ಲೈಟಲ್ಲಿ. ಇಲ್ಲೆಲ್ಲ ವೀಡಿಯೋ ಮಾಡೋದು ನೋಡಿಲ್ವಂತೆ, ಸೊ ಅದಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲಿಫ್ಟ್ ಸಿಸ್ಟಮ್ ಇದ್ರೆ ಏನೋ ಅನ್ಸ್ತಿಲ್ರಿ. ಇಲ್ಲಿ ಇಲ್ವಾ ಲಿಫ್ಟ್ ಸಿಸ್ಟಮ್? ಇಲ್ಲಿ ಲಿಫ್ಟ್ ಸಿಸ್ಟಮ್ ಇಲ್ರಿ. ಹಾಂ ಹಾಂ. ಫೈನಲ್ ಆಗಿ ಫ್ಲೈಟ್ ಬೋರ್ಡ್ ಆಯಿತು. ಇವಾಗ ಫ್ಲೈಟ್ ಟೇಕ್ ಆಫ್ ಆಗಿದೆ ನಮ್ಮದು. ಇವಾಗ 1 ಅವರ್ ಆಗುತ್ತೆ ನಂಗೆ ಬ್ಯಾಂಗ್ಳೂರ್ ರೀಚ್ ಆಗೋಕ್ಕೆ. ವೀಲ್ ಚೇರಲ್ಲಿ ನಾನು ಇಲ್ಲಿ ತನಕ ಕರ್ಕೊಂಡ್ಬಂದ್ರು ಫ್ಲೈಟಲ್ಲಿ. ಇಲ್ಲಿಂದ ಸ್ವಲ್ಪ ನಡ್ಕೊಂಡ್ಬಿಟ್ಟು ಮೇಲೆ ಹತ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇಲ್ಲಿ ಲಿಫ್ಟ್ ಮಾಡೋದು ಇರಲಿಲ್ವಂತೆ. ಸೊ ಬ್ಯಾಂಗ್ಳೂರಲ್ಲಿ ನನಗೆ ಲಿಫ್ಟ್ ಮಾಡಿಬಿಟ್ಟು ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ಸಣ್ಣ ಶಾರ್ಟ್ಸಲ್ಲಿ ನಾನು ಫ್ಲೈ ಮಾಡೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಅದಾದ್ಮೇಲೆ ಡೈರೆಕ್ಟಾಗಿ ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆದ್ಮೇಲೆ ಸಿಗ್ತೀನಿ ಅಂತ. Ladies and gentlemen, welcome to Bangalore International Airport. You may use your mobile phones now. Please remain seated and keep your seatbelt fastened until the seatbelt signs are switched off. ಸೊ ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಬಂದ್ಬಿಟ್ಟು ಬೆಂಗಳೂರಿಗೆ ಮುಟ್ಟಿದೆ. ಇವಾಗ ನಾನು ನಮ್ಮ ಕಾರಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಶೋಕ್ ಅವ್ರು ಬಂದಿದ್ದಾರೆ ನೋಡಿ ನಂಗೆ ಪಿಕಪ್ ಮಾಡೋಕ್ಕೆ. ನನಗೆ ಒಳಗಡೆ ಜಾಸ್ತಿ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ಲೈಟಲ್ಲಿ. ನಂಗೆ ಹತ್ಸೋದು ಮಾಡೋದಲ್ಲ.
ಯಾಕಂತಂದ್ರೆ ನನ್ನ ಜೊತೆ ನಾನೇ ಇದ್ದಿದ್ದು ಹೊರಡ್ಕೊಂಡ್ಬಿಟ್ಟು ವಿಡಿಯೋ ಮಾಡೋರು ಯಾರು ಇರಲಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದ್ದೀನಿ ಅಂತ ಅನ್ಕೊಂತಾ ಇದ್ದೀನಿ. ಇವಾಗ ದಾರಿ ಒಂಚೂರು ನನಗೆ ಕೆಲಸ ಇದೆ ಸ್ನೇಹಿತರೆ, ಅದನ್ನ ಮುಗಿಸ್ಕೋಬೇಕಂತ ಅಂದ್ಬಿಟ್ಟು ಅಶೋಕ್ ಅವ್ರಿಗೆ ಕರ್ಸ್ಕೊಂಡಿದ್ದೀನಿ. ಇವಾಗ ಅದೊಂಚೂರು ಕೆಲಸ ಇದೆ, ಅದು ಮಾಡಲೇಬೇಕು. ನಾನು ಅದು ಮುಗಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ಹಾಸ್ಪಿಟಲ್ ಹೋಗೋಣ ಅಶೋಕ್, ಮಣಿಪಾಲ್ಗೆ ಹೋಗ್ಬಿಟ್ಟು ಹೋಗೋಣ. ಸೊ ದಾರಿಲಿ ಒಂದು ಸ್ವಲ್ಪ ಮಣಿಪಾಲ್ ಹಾಸ್ಪಿಟಲ್ ಸ್ನೇಹಿತರೆ, ಅದು ಹೋಗ್ಬಿಟ್ಟು ಅಲ್ಲೊಂದು ಕಾಲಿಂದ ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೋಗ್ತೀವಿ. ಸೊ ಸ್ನೇಹಿತರೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ನಿಮಗೆ ತೋರಿಸಿರೋದ್ರಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ತೋರಿಸಿದ್ರೆ ಅಷ್ಟು ತೋರಿಸಿದ್ದೀನಿ ಸ್ನೇಹಿತರೆ, ಯಾರು ಬೇಜಾರು ಮಾಡ್ಕೊಡಿ. ಯಾಕಂದ್ರೆ ನನ್ನ ಜೊತೆ ಆಗಿರೋದು ಒಂದು ಟ್ರಾಜಿಡಿ ತಮ್ಮನೇಲಿ ನೋಡಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ. ಸೊ ಈ ವ್ಲಾಗ್ನ ನಿಮ್ಗೆ ಇಷ್ಟ ಆಗಿತ್ತು ಸ್ನೇಹಿತರೆ, ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.